ದೇಶದೆಲ್ಲೆಡೆ ಶ್ರೀರಾಮನ ಜಪ ಶುರುವಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. ಈ ಹಿನ್ನೆಲೆ ವಿವಿಧ ಭಾಗಗಳಿಂದ ಭಕ್ತರು ಅಯೋಧ್ಯೆಯ ರಾಮ ಮಂದಿರವನ್ನ ಕಣ್ತುಂಬಿಕೊಳ್ಳಲು ಹೋಗ್ತಾ ಇದ್ದಾರೆ. ಅದರಂತೆ ಯುವಕರಿಬ್ಬರು ಸೈಕಲ್ ಮೂಲಕ ಸುಮಾರು 2,000 ಕಿಲೋಮೀಟರ್ ಯಾತ್ರೆಯನ್ನ ನಡೆಸಿ ಅಯೋಧ್ಯೆಗೆ ತೆರಳುತ್ತಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸೈಕಲ್ ಏರಿ ಯಾತ್ರೆಗೆ ತೆರಳುತ್ತಿರುವ ಯುವಕರು ಶ್ರೀರಾಮ ಘೋಷಣೆ ಕೂಗಿ ಯಾತ್ರೆಗೆ ಜನರ ಹಾರೈಕೆ. ಬಳ್ಳಾರಿ ನಗರದ ಕನಕ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಕಂಡು ಬಂದ ದೃಶ್ಯಗಳಿವು. ಹೌದು, ಸೈಕಲ್ಗೆ ಭಗವಧ್ವಜ ಕಟ್ಟಿ ಸುಮಾರು 2,000 ಕಿಲೋಮೀಟರ್ ಯಾತ್ರೆ ಮಾಡಲು ಸಂಕಲ್ಪ ಕೈಗೊಂಡಿರುವ ಈ ಯುವಕರು ದಯಾನಿಧಿ ಶರಣಪ್ಪ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದವರು. ಇದೇ ಜನವರಿ 10ರಿಂದ ಸೈಕಲ್ ಯಾತ್ರೆ ಆರಂಭಿಸಿದ್ದಾರೆ. ಈಗಾಗಲೇ 150 ಕಿಲೋಮೀಟರ್ ಕ್ರಮಿಸಿದ್ದು 20 ದಿನಗಳಲ್ಲಿ ಅಯೋಧ್ಯೆ ತಲುಪಲಿದ್ದಾರೆ. ನಾವು ದೊಡ್ಡ ಸಾಹಸ ಮಾಡ್ತಿಲ್ಲ ಸರ್. ರಾಮನ ಭಕ್ತಿಯಿಂದ ನಮ್ಮ ಭಕ್ತಿಯನ್ನು ತೋರಿಸ್ಕೊಳ್ತಿದ್ದೇವೆ. ನಾವು ಇದಕ್ಕೆ ಮುಂಚೆ ಹೋಗಿದ್ವಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಒಂದು ದಿನಕ್ಕೆ. ಫಸ್ಟ್ ನಾವು ಅಯೋಧ್ಯೆಗೆ ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ಬೋದಿತ್ತು, ಪ್ಲೇಟಲ್ಲಿ ಹೋಗ್ಬೋದಿತ್ತು. ನಾವು ಫಸ್ಟಿನ ಸ್ಟಾರ್ಟ್ನೇ ಅಯೋಧ್ಯೆ ನೋಡ್ಬೇಕಂದ್ರೆ ನಾವು ಸೈಕಲಲ್ಲಿ ಒಟ್ಟು ನಮ್ಮ ಪರಿಶ್ರಮ ಇರಬೇಕು, ನಮ್ಮ ಭಕ್ತಿ ಇರಬೇಕು ಅನ್ನೋ ಮಾರ್ಗವಾಗಿ ಹೋಗ್ತಾ ಇದ್ದೀವಿ ಸರ್ ನಾವು. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆಯೊಂದಿಗೆ ಯಾತ್ರೆ ಪ್ರಾರಂಭಿಸಿದ್ದಾರೆ. ಕರ್ನೂಲ್, ಹೈದರಾಬಾದ್, ನಾಗ್ಪುರ, ಜಬಲ್ಪುರ ಮಾರ್ಗವಾಗಿ ಅಯೋಧ್ಯೆ ತಲುಪುತ್ತಾರೆ. ನಿತ್ಯ 100 ಕಿಲೋಮೀಟರ್ ಸಂಚಾರ ಮಾಡಿ ದೇವಸ್ಥಾನ ಅಥವಾ ಮಠಗಳಲ್ಲಿ ವಿಶ್ರಾಂತಿ ಪಡೆದು ಅಯೋಧ್ಯೆ ತಲುಪಲು ನಿರ್ಧಾರ ಮಾಡಿದ್ದಾರೆ. ಸೈಕಲ್ಗಳಿಗೆ ಕೇಸರಿ ಧ್ವಜ, ಹನುಮಾನ್ ಧ್ವಜ, ಶ್ರೀರಾಮನ ಧ್ವಜ ಕಟ್ಟಿ ಯುವಕರು ತೆರಳುತ್ತಾ ಇರೋದು ಅವರ ಭಕ್ತಿಯನ್ನ ತೋರಿಸುವಂತಿತ್ತು. ಸರ್, ನಾವು ನಮ್ಮ ಸೈಕಲಲ್ಲೇ ನಾವು ರಾಮನ ಮಂದಿರ ಹೋಗಬೇಕು, ರಾಮನ ಮಂದಿರ ಅಯೋಧ್ಯೆಗೆ ನಾವು ತಲುಪಬೇಕು ಅಂತೇಳಿ ನಾವು ಒಂದು ಛಲ ತೊಡ್ಕೊಂಡು ಸೈಕಲಲ್ಲೇ ಹೊರಟಿದ್ದೀವಿ ಸರ್. ಅದು 500 ವರ್ಷಗಳಿಂದ ಕಾಯ್ತಿರೋ ನಮ್ಮ ರಾಮ ಮಂದಿರ, ನಮ್ಮ ಹಿಂದುತ್ವಕ್ಕೆ ಒಂದು ಹೆಸರಾಗಿದ್ದು ರಾಮ ಮಂದಿರ, ಅದು ನಮ್ಮ ನರೇಂದ್ರ ಮೋದಿ ಅವರು ಸ್ಥಾಪನೆ ಮಾಡ್ತಿದ್ದಾರೆ, ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಕೈಲಾದ ನಮ್ಮ ಭಕ್ತಿ ತೋರಿಸ್ಬೇಕು ಅನ್ನೋದಕ್ಕೆ ನಮ್ಮ ಮೇಲೆ ಬಂದಿದ್ದೆ ನಮಗೆ ಸೈಕಲಲ್ಲೇ ಹೋಗಬೇಕು ಅಂತ ಅನಿಸಿದ್ದು ಸರ್. ಅದಕ್ಕೆ ನಾವು ಸೈಕಲಲ್ಲೇ ಹೋಗಬೇಕು ಅಂತ ಹೊರಟಿದ್ದೀವಿ ಸರ್. ಇದು ನಮ್ಮ ಸ್ವ ಇಚ್ಛೆ. ಒಟ್ನಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಪ್ರಾರಂಭವಾಗಿದೆ. ಭಕ್ತರು ಮಂದಿರವನ್ನ ಕಣ್ತುಂಬಿಕೊಳ್ಳಲು ನಾನಾ ಮಾರ್ಗದಲ್ಲಿ ಅಯೋಧ್ಯೆಗೆ ತೆರಳುತ್ತಿದ್ದಾರೆ. ಅದರಂತೆ ಈ ಯುವಕರು ಸೈಕಲ್ ಯಾತ್ರೆ ಮೂಲಕ ಅಯೋಧ್ಯೆ ತಲುಪಲು ಸಂಕಲ್ಪ ಮಾಡಿದ್ದು ಸುರಕ್ಷಿತವಾಗಿ ಅಯೋಧ್ಯೆ ತಲುಪಲಿ ಅನ್ನೋದು ನಮ್ಮ ಆಶಯ.